ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮೂರ ಗ್ರಾಮ ದೇವತೆ ಮಾಯಮ್ಮ ದೇವಿ ದೇವಸ್ಥಾನ ಓಪನಿಂಗ್ 2ನೇ ದಿನದ ವ್ಲಾಗ್ ಇದು. 2ನೇ ದಿನದಲ್ಲಿ ನಾವು ಇವಾಗ ಆರತಿ ತಗೊಂಡು ಬಂದಿದ್ದೀವಿ ದೇವಸ್ಥಾನಕ್ಕೆ. ಸ್ಯಾರಿ ಹಾಕೊಂಡು ಎಲ್ಲರೂ ಮಿನಿ ಮಿಂಚ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳಿಗಂತೂ ಹಬ್ಬ ಅಂದ್ರೇ ಒಂಥರ ಸಂಭ್ರಮ. ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಆರತಿ ತೊಗೊಂಬರ್ತಾರಲ್ಲ, ಅದೊಂಥರ ನೋಡೋಕ್ಕೆ 2 ಕಣ್ಣು ಸಾಲದು. ಇವರು ನನ್ನ ಕೋ-ಸಿಸ್ಟರು ಸುಷ್ಮಾ ಮತ್ತು ಮೈಥಿಲಿ ಅಕ್ಕ. ನೀವು ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿರ್ತೀರಾ, ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನ್ಕೋತೀನಿ. ಮತ್ತು ಇವಾಗ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ, ಆರತಿ ಎಲ್ಲ ತೊಗೊಂಡು ಬಂದಿದ್ದೀವಿ. ಇವಾಗ ಎಲ್ಲರೂ ಪೂಜೆ ಮಾಡಿಸ್ಬಿಟ್ಟು ಮತ್ತು ದೇವ್ರುಗಳಿಗೆ ಪೂಜೆ ಮಾಡಿಸ್ಬೇಕು. 5 ದೇವ್ರು ಬಂದಿದ್ದಾರಲ್ಲ, ಅವ್ರಿಗೆಲ್ಲ ಪೂಜೆ ಮಾಡಿಸ್ಬೇಕು. ಓಂ ಸ್ವಾಮಿ 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 ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ. ಹಿಂದಿನ ದಿನನೇ 5 ದೇವ್ರುಗಳನ್ನ ಕರೆಸಿ ಮೆರವಣಿಗೆ ಮಾಡಿ ದೇವಸ್ಥಾನದ ಅಂಗಳದಲ್ಲಿ ಕೂರಿಸಿದ್ರು. ರಾತ್ರಿ ಎಲ್ಲ ಹೋಮ ಪೂಜೆ ಕೂಡ ಇತ್ತು. ಅದೆಲ್ಲ ಮುಗಿಸಿ ಇವಾಗ ಮಾರ್ನಿಂಗ್ ಮತ್ತೆ ದೇವ್ರನ್ನ ಅಲಂಕಾರ ಮಾಡಿ ಇವಾಗ ಎಲ್ಲರೂ ಪೂಜೆ ಮಾಡಿಸ್ಬೇಕು ದೇವ್ರುಗಳಿಗೆ. 5 ದೇವ್ರುಗಳು: ರಂಗನಾಥ ಸ್ವಾಮಿ, ಮಾಯಮ್ಮ ದೇವಿ, ಅಷ್ಟಲಪರಮೇಶ್ವರಿ, ಹಾಗೆ ಮರ್ಗೂರು ಸಮುಲಿಂಗೇಶ್ವರ ಸ್ವಾಮಿ, ಹಾಗೆ ಹೊಂಗೆ ಲಕ್ಷ್ಮಮ್ಮ ದೇವಿ. ಈಗ 5 ದೇವ್ರುಗಳನ್ನು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ದೇವರ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಂದು ಅಕ್ಕ ಗೊತ್ತಿಲ್ಲ ರೀ, ಇಲ್ಲಿ ರೀ. ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಪ್ರತಿಯೊಂದು ಮನೆಯಿಂದನೂ ತಂಬಿಟ್ಟಿನ ಆರತಿ ತೊಗೊಂಡು ಬಂದಿದ್ದಾರೆ. ಮಾಯಮ್ಮ ದೇವಿಗೆ ಈಗ ತಂಬಿಟ್ಟಿನ ಆರತಿ ಬೆಳಗಬೇಕು. ನಿನ್ನೆ ಎಲ್ಲ ಪ್ರತಿಯೊಂದು ಮನೆಯಿಂದನೂ ಕಳಸ ತೊಗೊಂಡು ಬಂದು ದೇವ್ರನ್ನ ಬರಮಾಡಿಕೊಂಡು ದೇವ್ರುಗಳಿಗೆ ಪೂಜೆ ಸಲ್ಲಿಸಿ, ನಿನ್ನೆ ಹೋಮ ಕೂಡ ಇತ್ತು. ಹೋಮ ಎಲ್ಲ ಮಾಡಿಸಿ ಇವತ್ತು ತಂಬಿಟ್ಟಿನ ಆರತಿ ಬೆಳಗಿ ಪೂಜೆ ಸಲ್ಲಿಸೋದು. ನೋಡಿ, ಇವಾಗ ಮಾಯಮ್ಮ ದೇವಿಗೆ ತಂಬಿಟ್ಟಿನ ಆರತಿ ಬೆಳಗ್ತಾ ಇದ್ದಾರೆ. ಹಾಗೆ ಹೂವಿನ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನದ ಪೂರ್ತಿ ಹೂವಿನ ಅಲಂಕಾರ ಮಾಡಿದ್ದಾರೆ. ನೋಡೋಕೆ 2 ಕಣ್ಣು ಸಾಲದು. ಹಾಗೆ ದೇವಸ್ಥಾನ ಓಪನಿಂಗ್ಗೆ ಅತಿಥಿಗಳಾಗಿ ಸುರೇಶ್ ಗೌಡ್ರು ಮತ್ತು ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ.
ದಯಮಾಡಿ ಯಾರು ಸಹ 2 ನಿಮಿಷ ನಮ್ಮ ಯುವಕರಲ್ಲಿ ನಿಂತೆ ದಯಮಾಡಿ ನಾವು ಸಂತೋಷ ಬಂದಿರತಕ್ಕಂಥದ್ದು. ದಯಮಾಡಿ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಂದ್ರೆ ದಯಮಾಡಿ 2 ನಿಮಿಷ ಕಾಲಾವಕಾಶ ಮಾಡಿಕೊಡಿ. ಅವರ ಮಾತು ಬಹಳ ಮುಖ್ಯವಾಗಿರ್ತದೆ. ನಾವೆಲ್ಲ ಟಿವಿಗಳಲ್ಲಿ ನೋಡಿರ್ಬೋದು, ದೊಡ್ಡ ದೊಡ್ಡ ಸಾವಿರಾರು ಜನ ಶೋಗಳಲ್ಲೇ ನಮ್ಮ ಕುಮಾರ ನೋಡಿರ್ಬೋದು. ಆದರೆ ನಮ್ಮ ಗ್ರಾಮದಲ್ಲಿ ಬಂದು ನಮ್ಮ ಮುಂದೆ ನಿಂತು ಮಾತಾಡ್ತಕ್ಕಂಥ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಆ ದೇವಿ ದರ್ಶನ ಮತ್ತೆ ಇವರ ದರ್ಶನ ಎರಡೂ ಸಹ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯಮಾಡಿ ಏನಕ್ಕೆ ಅಂದ್ರೆ ನಮ್ಮ ಕುಮಾರಣ್ಣ ಅವ್ರನ್ನ ಏನಕ್ಕೆ ಗ್ರಾಮಕ್ಕೆ ಕರ್ಸ್ಬೇಕು ಅನ್ನೋ ವಿಚಾರ ಜೊತೆಗೆ ಅವ್ರ ಹಿತ ನೋಡಿ, ಅವರು ಯಾವತ್ತೂ ರೈತ ಪರ ಇರ್ತಕ್ಕಂಥ ವ್ಯಕ್ತಿ, ಆ ಸಹೃದಯ ವ್ಯಕ್ತಿ, ಆ ತಾಜ ವ್ಯಕ್ತಿ ಮುಖ್ಯಮಂತ್ರಿಗಳನ್ನ ನೋಡಿ ನಮ್ಮ ಕುಮಾರಣ್ಣ ಅಂತಕ್ಕಂಥ ಹೇಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ದಯಮಾಡಿ ಯಾರು ಹಿಂದೆ ಹೊಂದಿರ್ತಕ್ಕಂಥ ಎಲ್ರಿಗೂ ಸಹಕಾರ ಕೊಡಿ. ದಯಮಾಡಿ 2 ನಿಮಿಷ ಒಂದೇ ನಿಮಿಷ. ಶ್ರೀ ಒಂದು ವಾಟರ್ ಬಾಟಲ್ ತಂತ್ರಪ್ಪ 2 ನಿಮಿಷ ವಾಟರ್ ಬಾಟಲ್. ಮತ್ತೆ ಕಾರ್ಯಕ್ರಮ ಕೊನೆ ಹಂತದಲ್ಲಿ ಏನೇನು ಏರ್ಪಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳಿ. ಪರವಾಗಿತ್ತು 1 ನಿಮಿಷ ದಯಮಾಡಿ ನಿಶಬ್ದವಾಗಿರಿ. ಶ್ರೀ ಮಾಯಮ್ಮ ದೇವಿ ಚಟ್ಟೇನಹಳ್ಳಿ, ಈ ಒಂದು ಮಾಯಮ್ಮ ದೇವಿಯ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಾರ್ಯಕ್ರಮ ತುಂಬಾ ಧನ್ಯವಾದಗಳು. ಬರಲ್ಲ ಬೇಡ ಅಂತ ಸುಮ್ಮನೆ ನಾನು ಗೊಬ್ಬರ ಬೇಡ ದರ್ಶನ ಮಾಡಿ ಮುಂದೆ ಬನ್ನಿ ಬರ್ರಿ ತಾಯಿ. ಮಂಜಣ್ಣ ಕೊತ್ತರಳ್ಳಿ ಇವರಿಗೆ ಗ್ರಾಮದ ಸನ್ಮಾನ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೆರುಗೂಡುವಂತ ಮೋರಿ ಮಾಲೀಕರಿಗೆ ಚಿತ್ರಹಳ್ಳಿ ಗ್ರಾಮದ ವತಿಯಿಂದ ಒಂದು ಕಿರು ಸನ್ಮಾನ ನಡೀತಾ ಇದೆ. ದಯಮಾಡಿ ಭಜನ ಶಂಕರೇಗೌಡರು ಇವರು ಕತ್ರ ಬರಬೇಕು. ಹೋಗ್ಬೇಕು ಭಜನ ಶಂಕರೇಗೌಡರು. BR ಆನಂದ್ ರಾಗಿಮನಹಳ್ಳಿ, ಹೇಮಂತ್ ರಾಕೇಶ್ ಸೂದಿನಕೆರೆ, ಮಂಜಣ್ಣ ಪಟ್ಟನಹಳ್ಳಿ, ಪುನೀಶ್ವರಿ ನಾಗಣ್ಣ ದಾಳಿಂಕೆರೆ, ಪುಟ್ಟಣ್ಣ ಅವರು ಕಿರಿಸೇವೆ ಉರಿಸೇವೆ, ಚಿಟ್ಟಲಹಳ್ಳಿ ಅಭಿಯವರು, ರಾಜಣ್ಣ ಕಿರಿಸೇವೆಯವರು, ನಾಗಣ್ಣ ಚಟನಹಳ್ಳಿ ಗ್ರಾಮಸ್ಥರು ಸನ್ಮಾನ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಧನ್ಯವಾದಗಳು. ಅಜ್ಜಿ ಹೋದ್ರ
ಯಾಕೆ ದಿಯಾನ್ ಗೌಡ ಮಧ್ಯಾಹ್ನ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಅತ್ತೆ ಪೂಜೆ ಇವಾಗ ಬಂದ್ರಾ? ಸುಷ್ಮಕ್ಕ ಹಪ್ಳೆ ಅಯ್ಯೋ ನನಗೆ ರೆಡಿಯಾಗಿ ಬರೋ ಹೊತ್ತಿಗೆ ಅಷ್ಟೊಂದು ಫೋನ್ ಕೊಡಿ ಇವಾಗ ಹೇಳ್ತೀನಿ ಮುತ್ಕೊಡು ಕೊಟ್ಬಿಡು ಕೊಟ್ಬಿಡು ಅತ್ತೆಗೆ ಕೊಡಿ ಮತ್ತೆ ಇಲ್ಲಿ ಚಿನ್ನಿ ಇಲ್ಲಿ ಹಿಂಗೆ ಇಷ್ಟು ದೇವಸ್ಥಾನದ ಕಡೆಯಿಂದ 2 ದಿನನೂ ಅನ್ನದಾನ ಇತ್ತು. ಈಗ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಆಯ್ತು ನೋಡಬಿಡಿ ಆಯ್ತು 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 ಅಲ್ಲಿ ನೀರು ಗೊತ್ತೇ ಇಲ್ಲ ಕಟ್ಟೆ ಮೇಲೆ ಭಜನೆ ಶಂಕರೇಶ್ವರು ನಂದೀಶವರು ಹರೀಶ್ವರು ತೇಜೀಶವರು ಅದು ಮಾಲೀಕರು ಬೋಲಾರ ಗಾಡಿ ಮಾಲೀಕರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಮಾಲೀಕರು ಉಮೇಶ್ ಮತ್ತು ಸುರೇಶ್ ವಂಗೇಶ್ ಇತರೆ ಮಕ್ಕಳುಗಳಿಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಡ್ಲಪ್ಪ. ನಮ್ಮ ಜೀವನದಾರಿ ಕಾರಣವರು ದಯಮಾಡಿ ನಮ್ಮ ಮಾಯಮ್ಮ ಅವರಿಗೆ ಕುಬೇರರು ದಯಮಾಡಿ ಡಬ್ಬು ಈ ಒಂದು ಇವತ್ತಿನ ದಿನ ಕಾರ್ಯಕ್ರಮಕ್ಕಿಂತ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕಿಂತ ಹಿಂದೆ ಎಷ್ಟು ಜನ ಪ್ರತಿಗಳ ಊಟಗಳನ್ನು ಕೊನೆಗಳ ಸುತ್ತಿ ಹಣವನ್ನು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಡ ಜಾಸ್ತಿ ಆಗಲೇ ಹೋಗ್ಬಿಡಿ ಸುಷ್ಮಕ್ಕೊಂದು ತಟ್ಟೆನೇ ಝೂಮ್ ಮಾಡಿ ತಟ್ಟೆ ಫುಲ್ ಖಾಲಿನೇ ಆಗೈತೆ ಸುಷ್ಮಕ್ಕಂದು ಯಾರೇನೋ ಮಾತಾಡಿ ನಾನು ತುಂಬಾ ಬಿಜಿ ಅಂತ ನಮ್ಮವ್ವ ಬಿಜಿ ಆಗೈತೆ ಅದು ಕೂಡ ಬೇಕಂತ ಸುಷ್ಮಕ್ಕ ದೇವಸ್ಥಾನ ನಿರ್ಮಾಣಕ್ಕೆ ಹಗಲು ರಾತ್ರಿ ಅನ್ನೋದೇ ಶ್ರಮ ಪಟ್ಟಂತ
ಕನ್ನಡ ಹಾಕಿರೋ ಅಲ್ಲಿ ಹೊಡ್ಸ್ಕೊಂಡೆ ಕೊಟ್ಕೊಂಡು ಸೈಡ್ ಹೋಗಿ ಮನೆ ಪಿಲ್ ಆರೆಂಜ್ ಇದು ಏ ಭೀಮ್ ಇಲ್ಲಿ ನೋಡಪ್ಪ ಮ್ಯಾಕೆ ಆಯ್ತದ ಹಿಂಗೆ ನೋಡಿ ಹಂಗೆ ನಮ್ಮೂರ ಗ್ರಾಮ ದೇವತೆ ಮಾಯಮ್ಮ ದೇವಿ ದೇವಸ್ಥಾನದ ಉದ್ಘಾಟನೆಯಂತೂ ತುಂಬಾನೇ ವಿಜೃಂಭಣೆಯಿಂದ ಆಯಿತು. ಊರವರೆಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ತುಂಬಾನೇ ಸಂಭ್ರಮ ಪಟ್ಟಿದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಈ ವ್ಲಾಗ್ನ ನೋಡಿ ನಮ್ಮಷ್ಟೇ ಸಂಭ್ರಮ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.